ಈ ದೈವ ಒಂದು ಹೆಣ್ಣು ಅಂತ ಹೇಳ್ಬೋದು ಅಥವಾ ಒಂದು ಗಂಡು ಅಂತಾನೂ ಹೇಳ್ಬೋದು. ಆದ್ರೆ ನಿಜವಾಗಿ ಈ ದೈವ ಗಂಡು ಕೂಡ ಹೌದು, ಹೆಣ್ಣು ಕೂಡ ಹೌದು. ಯಾಕಂದ್ರೆ ಇದು ಗಂಡು ಹೆಣ್ಣಿನ ಮಿಶ್ರಣದ ಉಭಯಲಿಂಗಿ ದೈವ. ಸ್ನೇಹಿತರೆ, ಶಿವ ಹಾಗೂ ಪಾರ್ವತಿ ಒಂದಾಗಿ ಅರ್ಧನಾರೀಶ್ವರ ಎಂಬ ದೇವರು ಸೃಷ್ಟಿಯಾಗಿದ್ದು ನಿಮಗೆ ಗೊತ್ತಿರಬಹುದು. ಇದೇ ಮಾದರಿಯಲ್ಲಿ ದೈವಗಳು ಕೂಡ ಸೃಷ್ಟಿಯಾಗಿವೆ. ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನರು ಅಥವಾ ಎರಡೂ ಶಕ್ತಿಗಳು ಕೂಡ ಸಮಾನವಾಗಿ ಇರುತ್ತವೆ ಎಂಬುದು ಇದರ ಸಂಕೇತ. ಕರಾವಳಿ ಭಾಗದಲ್ಲಿ ಪೂಜಿಸಲ್ಪಡುವ ಜುಮಾದಿ ದೈವ ಸೊಂಟದಿಂದ ಮೇಲಕ್ಕೆ ಹೆಣ್ಣು, ಸೊಂಟದಿಂದ ಕೆಳಕ್ಕೆ ಗಂಡಾಗಿ ಕಾಣಿಸಿಕೊಳ್ಳುತ್ತೆ. ಈ ದೈವವನ್ನ ಕೆಲವರು ಧೂಮಾವತಿ ದೈವ ಅಂತಾನೂ ಕರೀತಾರೆ. ಇನ್ನು ಕೆಲವರು ಧೂಮಾವತಿಯೇ ಬೇರೆ, ಜುಮಾದಿಯೇ ಬೇರೆ ಅಂತ ಹೇಳ್ತಾರೆ. ಕೆಲವು ಐತಿಹ್ಯದ ಪ್ರಕಾರ ಜುಮಾದಿ ಒಬ್ಬ ಅರಸನಾಗಿದ್ದ ಅಥವಾ ಪ್ರಧಾನಿಯಾಗಿದ್ದಿರಬಹುದು ಅಥವಾ ಯೋಧನು ಆಗಿದ್ದಿರಬಹುದು. ಈ ಎಲ್ಲಾ ಭಿನ್ನಾಭಿಪ್ರಾಯಗಳ ಜೊತೆಗೆ ಜುಮಾದಿ ದೈವದ ಕುರಿತು ಹಲವಾರು ಕಥೆಗಳಿವೆ. ಒಂದೊಂದು ಕತೆ ಒಂದೊಂದು ರೀತಿಯಲ್ಲಿದೆ. ಇದರಲ್ಲಿ ಆಯ್ದ ಒಂದೆರಡು ಕಥೆಗಳನ್ನ ನೋಡೋಣ. ಜುಮಾದಿ ಸೂರ್ಯನಾರಾಯಣಿ ದೇವಿಯ ಮಗಳು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸೂರ್ಯನನ್ನ ಕೂಡ ಇಲ್ಲಿ ಮಹಿಳೆ ಅಂತ ಹೇಳಲಾಗಿದೆ. ಸೂರ್ಯನ ಮಗಳಾದ ಜುಮಾದಿ ಬಹಳ ಸುಂದರವಾದ ಹೆಣ್ಣು. ಎಲ್ಲರೂ ಆಕೆಯಿಂದ ಆಕರ್ಷಣೆಗೆ ಒಳಗಾಗ್ತಾರೆ ಅನ್ನೋ ಮಟ್ಟಿಗೆ ಆಕೆ ಸುರಸುಂದರಿ. ಆಕೆ ಇದ್ದಿದ್ದು ಘಟ್ಟದ ಪ್ರದೇಶ, ಅಂದ್ರೆ ಮಲೆನಾಡು ಅಥವಾ ಬೆಟ್ಟದ ಎತ್ತರದ ಪ್ರದೇಶ ಅನ್ನಬಹುದು. ಅಲ್ಲೇ ಇದ್ದು ಬೇಜಾರಾದ ಆಕೆಗೆ ತುಳುನಾಡಿಗೆ ಬಂದು ನಾನು ಸುತ್ತಾಡಬೇಕು ಅಂತ ಮನಸ್ಸಾಗುತ್ತೆ. ಅದನ್ನ ಅವಳು ತಾಯಿಯ ಬಳಿ ಹೇಳ್ಕೊಳ್ತಾಳೆ. ಆದ್ರೆ ಇವಳನ್ನ ಕಳಿಸಿದ್ರೆ ಯಾರು ನೋಡ್ಕೋತಾರೆ ಅನ್ನೋ ಚಿಂತೆ ತಾಯಿ ಸೂರ್ಯನನ್ನ ಕಾಡುತ್ತೆ. ಅದಕ್ಕೆ ಆಕೆಯ ಜೊತೆಗೆ ಒಬ್ಬ ಬಂಟನನ್ನ ಕಳಿಸಲಾಗುತ್ತೆ. ಬಂಟ ಅಂದ್ರೆ ಒಬ್ಬ ಸಹಾಯಕ. ಈತ ಅದುವರೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದ. ಮುಂದೆ ಜುಮಾದಿ ಮತ್ತು ಬಂಟ ಇಬ್ಬರು ತುಳುನಾಡಿಗೆ ನಡ್ಕೊಂಡು ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಬಂಟನಿಗೆ ಜುಮಾದಿಯ ಮೇಲೆ ಆಸೆಯಾಗುತ್ತೆ. ಇಬ್ಬರೇ ಇದ್ದಿದ್ದರಿಂದ ಬಂಟ ಆಕೆಯ ಮೇಲೆ ಕಾಮದ ದೃಷ್ಟಿಯನ್ನ ಬೀರ್ತಾನೆ. ಇದು ಸೂರ್ಯನಾರಾಯಣಿ ದೇವಿಗೆ ಹೇಗೋ ಗೊತ್ತಾಗಿ ಬಿಡುತ್ತೆ. ಆಕೆ ಹಿಂದೆ ಮುಂದೆ ನೋಡದೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮಗಳು ಜುಮಾದಿಯನ್ನ ಉಭಯಲಿಂಗಿ ಮಾಡಿಬಿಡ್ತಾಳೆ. ಅಂದ್ರೆ ಜುಮಾದಿ ಸೊಂಟದ ಮೇಲೆ ಹೆಣ್ಣಾಗಿ ಹಾಗೂ ಸೊಂಟದ ಕೆಳಗಿನ ಭಾಗ ಗಂಡಾಗಿ ಪರಿವರ್ತನೆಯಾಗಿ ಬಿಡ್ತಾಳೆ. ಜೊತೆಗೆ ತಪ್ಪು ಮಾಡಿದ ಬಂಟನಿಗೆ ಮಾತೆ ಬಾರದ ಹಾಗೆ ಮಾಡಿ ಆತನನ್ನ ಮೂಗನಾಗಿಸಿ ಬಿಡ್ತಾಳೆ. ಜುಮಾದಿ ಮುಂದೆ ದೈವವಾಗಿ ತುಳುನಾಡಿಗೆ ಪ್ರವೇಶ ಮಾಡ್ತಾಳೆ. ಆಕೆಯನ್ನ ಜನರು ಪೂಜೆ ಮಾಡೋಕೆ ಆರಂಭ ಮಾಡ್ತಾರೆ. ದೈವಾರಾಧನೆಯ ಆಚರಣೆಯ ಸಮಯದಲ್ಲಿ ಜುಮಾದಿಯ ಜೊತೆಗೆ ಮಾತನಾಡದೆ ಮೌನವಾಗಿರುವ ಬಂಟ ಕೂಡ ಇರ್ತಾನೆ. ಜುಮಾದಿ ಬಗ್ಗೆ ಇನ್ನೊಂದು ಕಥೆ ಇದೆ. ಭೂಲೋಕದಲ್ಲಿ ಧೂಮಾಸುರ ಎಂಬ ರಾಕ್ಷಸ ಸಾಮಾನ್ಯ ಜನರ ಬದುಕನ್ನ ನಾಶ ಮಾಡ್ತಾ ಇರ್ತಾನೆ. ಈ ರಾಕ್ಷಸ ನರಭಕ್ಷಕ ಕೂಡ. ಇವನು ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಿ ನನಗೆ ಗಂಡು ಮತ್ತು ಹೆಣ್ಣಿನ ದೇಹದ ವ್ಯಕ್ತಿಯಿಂದಲೇ ಸಾವು ಬರಬೇಕು ಅಂತ ವರವನ್ನ ಪಡ್ಕೊಂಡಿದ್ದ. ಗಂಡು ಮತ್ತು ಹೆಣ್ಣಿನ ಎರಡು ದೇಹಗಳು ಒಂದೇ ದೇಹದಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ಅನ್ನೋದು ಧೂಮಾಸುರನ ತಂತ್ರವಾಗಿತ್ತು. ಆಗ ದೇವತೆಗಳು ಹಾಗೂ ಭಕ್ತರು ಶಿವ ಮತ್ತು ಪಾರ್ವತಿಯನ್ನ ಪ್ರಾರ್ಥನೆ ಮಾಡಿ ಧೂಮಾಸುರನನ್ನ ಸಂಹಾರ ಮಾಡಿ ಅಂತ ಬೇಡಿಕೊಳ್ತಾರೆ. ಅದರಂತೆ ಶಿವ ಪಾರ್ವತಿ ಭೂಲೋಕಕ್ಕೆ ಬರ್ತಾ ಇರುವಾಗ ದಾರಿ ಮಧ್ಯೆ ಪಾರ್ವತಿಗೆ ಜೋರಾಗಿ ಹಸಿವಾಗುತ್ತೆ. ಎಷ್ಟೇ ತಿಂದ್ರೂ ಅವಳಿಗೆ ಹಸಿವು ನೀಗಲ್ಲ. ಕೊನೆಗೆ ನನ್ನನ್ನೇ ತಿಂದು ಬಿಡು ಅಂತ ಶಿವ ಹೇಳಿಬಿಡ್ತಾನೆ. ಆದ್ರೆ ಶಿವನನ್ನ ಪೂರ್ತಿಯಾಗಿ ನುಂಗೋಕೆ ಪಾರ್ವತಿಗೆ ಆಗೋದಿಲ್ಲ. ಗಂಟಲಿನ ಅರ್ಧ ಭಾಗದಲ್ಲಿ ಶಿವನ ದೇಹ ಉಳಿದು ಬಿಡುತ್ತೆ. ಇದೆಂತಹ ಕಥೆ ಅಂತ ನಿಮಗೆ ಅನ್ನಿಸಬಹುದು. ಆದ್ರೆ ಇದು ಧೂಮಾಸುರನನ್ನ ಕೊಲ್ಲೋಕೆ ಮಾಡಿದ ಒಂದು ದೈವ ಲೀಲೆ ಅಷ್ಟೇ. ಯಾಕಂದ್ರೆ ಪಾರ್ವತಿಯ ಗಂಟಲಲ್ಲಿ ಶಿವನ ದೇಹದ ಅರ್ಧ ಭಾಗ ಉಳಿದಾಗ ಅವರಿಬ್ಬರು ಅರ್ಧ ನಾರೀಶ್ವರರಾಗಿ, ಅಂದ್ರೆ ಗಂಡು ಹೆಣ್ಣು ಬೆರೆತ ದೇವರಾಗಿ ಪರಿವರ್ತನೆಯಾಗ್ತಾರೆ. ಇದೇ ಜುಮಾದಿ ದೈವ ಅಥವಾ ಧೂಮಾವತಿ. ನಂತರ ಧೂಮಾಸುರನ ಸಂಹಾರ ಆಗುತ್ತೆ. ಇದಕ್ಕಾಗಿಯೇ ಜುಮಾದಿ ದೈವ ಅಂದ್ರೆ ದುರ್ಗೆಯ ಅಂಶ, ಶಿವನ ಶಕ್ತಿಯ ರೂಪ ಎನ್ನಲಾಗುತ್ತೆ. ಇನ್ನೊಂದು ಕಥೆಯ ಪ್ರಕಾರ ತುಳುನಾಡಿನ ಸ್ಥಳೀಯ ಎರಡು ಕುಟುಂಬಗಳು ತಮ್ಮ ಜಮೀನಿನ ರಕ್ಷಣೆಗಾಗಿ ಪಕ್ಕದ ರಾಜ್ಯದಿಂದ ವೀಳ್ಯದೆಲೆಯಲ್ಲಿ ದೈವವನ್ನ ತಂದು ಮನೆಯಲ್ಲಿ ಪ್ರತಿಷ್ಠಾಪಿಸಿದ್ರು. ಮುಂದೆ ಯಾವುದೋ ಕಾರಣಕ್ಕಾಗಿ ಆ ದೈವವನ್ನ ತಂಬಿಗೆಯಲ್ಲಿ ಮುಚ್ಚಿ ಜಮೀನಿನ ಮಣ್ಣಿನಲ್ಲಿ ಹೂತಿಡ್ತಾರೆ. ಕೆಲವು ವರ್ಷಗಳ ನಂತರ ಕೆಲವರು ಆ ಭೂಮಿಯನ್ನ ಅಗಿವಾಗ ಆ ತಂಬಿಗೆ ದೊರೆತು ಅದನ್ನ ತೆರೆದಾಗ ಒಳಗಿದ್ದ ಧೂಮಾವತಿ ದೈವ ಹೊರಗೆ ಬಂತು. ಈ ದೈವವೇ ತುಳುನಾಡಿನ ಎಲ್ಲಾ ಕಡೆ ನೆಲೆಯಾಯಿತು. ಜುಮಾದಿ ದೈವವನ್ನ ರಾಜನ್ ದೈವ ಎನ್ನಲಾಗುತ್ತೆ.
ಈ ದೈವ ರಾಜನಾಗಿದ್ದ ಅಥವಾ ರಾಜನ ಬಂಟನಾಗಿದ್ದ ಅಂತಾನೂ ಅಭಿಪ್ರಾಯವಿದೆ. ತುಳುನಾಡಿನ ಬಂಟರ ಸಮುದಾಯದ ಕುಟುಂಬಗಳಲ್ಲಿ ಈ ದೈವವನ್ನ ಪೂಜಿಸಲಾಗುತ್ತೆ. ಮೂಡಬಿದ್ರಿಯ ಚೌಟ ರಾಜಮನೆತನದವರು ಕೂಡ ಜುಮಾದಿಯನ್ನ ಆರಾಧಿಸಿಕೊಂಡು ಬಂದಿದ್ದಾರೆ. ಜುಮಾದಿಯ ಹೆಸರು ತುಳುನಾಡಿನ ಒಳಗೆಯೇ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿದೆ. ಪಂಚಜುಮಾದಿ, ಕಾಂತೇರಿ ಜುಮಾದಿ, ಮರ್ಲು ಜುಮಾದಿ, ಸಾರಾಳ ಜುಮಾದಿ ಮೊದಲಾದವು. ಜುಮಾದಿ ದೈವಾರಾಧನೆ ಬಹಳ ವಿಶೇಷವಾಗಿ ನಡೆಯುತ್ತೆ. ಈ ದೈವ ಕೂಡ ತನ್ನ ಕಾರಣಿಕ ಪವಾಡಗಳಿಂದಾಗಿ ಬಹಳ ಖ್ಯಾತಿಯನ್ನ ಪಡ್ಕೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.